1857ರ ಸಿಪಾಯಿ ದಂಗೆ ಬಗ್ಗೆ ನಮಗೆ ಗೊತ್ತಿರುವುದು ಕೇವಲ ಕಾರ್ಟ್ರಿಡ್ಜ್ ಸಮಸ್ಯೆ ಅಷ್ಟೇನಾ? ಇಲ್ಲ, ಈ ದಂಗೆ ಹಿಂದೆ ಹಲವಾರು ಅಡಗಿದ ರಹಸ್ಯಗಳು ಇವೆ. ಇವತ್ತು ಅವನ್ನು ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಕನ್ನಡ ಎಲಿಟಿಗೆ ನಿಮಗೆಲ್ಲ ಸ್ವಾಗತ. 1857ರ ದಂಗೆಗೆ ಮೊದಲು ಭಾರತದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತಿತ್ತು. ಗ್ರಾಮದಿಂದ ಗ್ರಾಮಕ್ಕೆ ಚಪಾತಿ ಮತ್ತು ಕಮಲದ ಹೂವುಗಳನ್ನು ರಹಸ್ಯವಾಗಿ ಕಳುಹಿಸಲಾಗುತ್ತಿತ್ತು. ಇದು ಜನರನ್ನು ದಂಗೆಗೆ ಸಿದ್ಧಪಡಿಸುವ ಒಂದು ಗುಪ್ತ ಸಂಕೇತ ಎಂದು ಇತಿಹಾಸಕಾರರು ನಂಬುತ್ತಾರೆ. ಈ ದಂಗೆ ಮೊದಲಿಗೆ ಮೀರಟ್ ನಗರದಲ್ಲಿ ಪ್ರಾರಂಭವಾಗಿ ನಂತರ ವೇಗವಾಗಿ ಡೆಲ್ಲಿ, ಕಾನ್ಪುರ್ ಮತ್ತು ಲಕ್ನೌ ಕಡೆಗೆ ಹರಡಿತು. ಈ ದಂಗೆಗೆ ಕೇವಲ ಸಿಪಾಯಿಗಳು ಮಾತ್ರವಲ್ಲ, ಸಾಮಾನ್ಯ ಜನರೂ ಸೇರಿದ್ದರು. ರಾಣಿ ಲಕ್ಷ್ಮೀಬಾಯಿ, ಟ್ಯಾಂಟಿಯಾ ಟೋಪೆ ಮತ್ತು ನಾನಾ ಸಾಹೇಬ್ ಎಂಬ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಡಿದರು. ಈ ದಂಗೆ ನಂತರ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವನ್ನು ಮುಗಿಸಿ ಭಾರತವನ್ನು ನೇರವಾಗಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತು. 1857ರ ದಂಗೆ ಕೇವಲ ಸಿಪಾಯಿಗಳ ದಂಗೆಯಲ್ಲ, ಅದು ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ದೊಡ್ಡ ಹೆಜ್ಜೆಯಾಗಿತ್ತು. ನಮ್ಮ ಚಾನೆಲ್ ಕನ್ನಡ ಎಲಿಟಿ ಅನ್ನು